ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ವ್ಯೂವರ್ಸ್ಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ತಾಯಿ ಲಕ್ಷ್ಮೀ ದೇವಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಸಂಪತ್ತನ್ನ ಕೊಟ್ಟು ಕಾಪಾಡ್ಲಿ. ನೀವೇನಾದ್ರೂ ನನ್ನ ವಿಡಿಯೋಸ್ ಅನ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಮೊದಲನೇ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜಾಸ್ತಿ ಇಷ್ಟ ಆದ್ರೆ ಶೇರ್ ಮಾಡಿ, ಈ ವಿಡಿಯೋನ ಸೇವ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ವಾಟ್ಸಪ್ ಚಾನೆಲ್, ಟೆಲಿಗ್ರಾಮ್ ಚಾನೆಲ್, ಥ್ರೆಡ್, ರೆಡಿಟ್ ಇದೆಲ್ಲ ಲಿಂಕ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋದಲ್ಲಿ ತಾಯಿ ಲಕ್ಷ್ಮೀ ದೇವಿಗೆ ಇಷ್ಟ ಆಗಿರುವಂತ ಗೋಧಿ ಪಾಯಸನ ಮಾಡೋಣ. ಈ ಪಾಯಸಕ್ಕೆ ನೀವು ಈ ಹೆಸರು ಕೂಡ ಕರಿಬಹುದು, ಗೋಧಿ ಖೀರ್ ಅಥವಾ ಆರೋಗ್ಯಕರವಾದ ಖೀರ್, ಇಲ್ಲ ಅಂತಂದ್ರೆ ಹುಗ್ಗೆ ಪಾಯಸ ಅಂತಾನು ಕೂಡ ಕರಿಬಹುದು. ಇವತ್ತಿನ ವಿಡಿಯೋದಲ್ಲಿ ಗೋಧಿ ಪಾಯಸ ಅಥವಾ ಹುಗ್ಗೆ ಪಾಯಸನ ಮಾಡೋದು ಹೇಗೆ ಅಂತ ನೋಡೋಣ, ಮತ್ತೆ ಅದಕ್ಕೆ ಬೇಕಾಗಿರುವಂತ ಪದಾರ್ಥಗಳು ಯಾವ್ದ್ಯಾವ್ದು ಅಂತ ನೋಡೋಣ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. 200 ಗ್ರಾಮ್ ಅಷ್ಟು ಗೋಧಿ ನುಚ್ಚು. ನೋಡಿ, ಗೋಧಿ ನುಚ್ಚು ಈ ತರ ಇರುತ್ತೆ ನೋಡೋದಿಕ್ಕೆ. ಮತ್ತೆ ಈ ಪಾಯಸನ ನಾನು 8 ಜನಕ್ಕೆ ಆಗುವಷ್ಟು ಮಾಡ್ತಾ ಇದ್ದೀನಿ. ಮೀಡಿಯಂ ಸೈಜ್ ಅಲ್ಲಿ ಇರುವಂತ ಒಂದು ಕಪ್ ಅಲ್ಲಿ ತೆಂಗಿನಕಾಯನ್ನ ಪೂರ್ತಿ ತಗೊಳ್ಬೇಕು, ಅಂದ್ರೆ ಹಸಿಕಾಯನ್ನ ಪೂರ್ತಿ ತಗೊಳ್ಬೇಕು. 5 ರಿಂದ 6 ಚಮಚದಷ್ಟು ಗಸಗಸೆ, 4 ಒಣ ಖರ್ಜೂರ. ಈ ಒಣ ಖರ್ಜೂರ ನಿಮಗೆ ಬೇಕಿದ್ರೆ ನೆನೆಸ್ಕೊಳ್ಬಹುದು, 1 ಗಂಟೆ 2 ಗಂಟೆವರೆಗೂ ನೆನೆಸ್ಕೊಳ್ಬಹುದು. 4 ಚಮಚದಷ್ಟು ಒಣ ದ್ರಾಕ್ಷಿ, 7 ಅಥವಾ 8 ಬಾದಾಮಿ, 4 ಚಮಚದಷ್ಟು ಗೋಡಂಬಿ, 8 ಹಸಿರು ಏಲಕ್ಕಿ, 5 ಚಮಚದಷ್ಟು ಮನೆಯಲ್ಲೇ ಮಾಡಿರುವಂತ ಮರಳಾಗಿರೋ ತುಪ್ಪ. ಸ್ಟಾರ್ಟಿಂಗ್ ಅಲ್ಲಿ ಆರೋಗ್ಯಕರವಾದ ಖೀರ್ ಅಂತ ಹೇಳ್ಬಿಟ್ಟು ಇವಾಗ 5 ಚಮಚದಷ್ಟು ತುಪ್ಪನ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಅದು ಏನಕ್ಕೆ ಅಂತಂದ್ರೆ, ನಾನೆಷ್ಟು ಜನಕ್ಕೆ ಪಾಯಸನ ಮಾಡ್ತಾ ಇದ್ದೀನೋ ಅಷ್ಟು ಜನಕ್ಕೆ ಈ ತುಪ್ಪ ಸರಿ ಹೋಗುತ್ತೆ. ನಿಮಗೆ ತುಪ್ಪ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಕಡಿಮೆ ಹಾಕೊಳ್ಬಹುದು, ಜಾಸ್ತಿ ಇಷ್ಟ ಇದ್ರೆ ತುಪ್ಪನ ಜಾಸ್ತಿ ಹಾಕೊಳ್ಬಹುದು. ನಮ್ಮ ದೇಹಕ್ಕೆ ಎಲ್ಲ ಪದಾರ್ಥಗಳು ಕೂಡ ಸೇರ್ಬೇಕು. ಈ ತುಪ್ಪನೂ ಕೂಡ ಲಿಮಿಟ್ ಆಗಿ ತಿಂದ್ರೆ ಇದನ್ನು ಕೂಡ ಆರೋಗ್ಯವಾಗಿರುತ್ತೆ, ಇಲ್ಲ ಅಂತಂದ್ರೆ ಇದು ಕೂಡ ಆರೋಗ್ಯಕರವಾಗಿರೋದಿಲ್ಲ. ನಾವು ಮನೆಯಲ್ಲೇ ಮಾಡಿರೋ ತುಪ್ಪ ಆಗಿರೋದ್ರಿಂದ ಇದು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನಿಗೆ ಗ್ಲೋ ಅನ್ನ ಕೊಡುತ್ತೆ, ಮತ್ತೆ ನ್ಯಾಚುರಲ್ ಆಗಿ ನಮ್ಮ ಬೋನ್ಸ್ ಅನ್ನ ಗಟ್ಟಿಯಾಗಿ ಮಾಡುತ್ತೆ. 2 ಅಚ್ಚು ಬೆಲ್ಲ. ನಿಮಗೆ ಸಿಹಿ ತಿನ್ನೋದಕ್ಕೆ ಜಾಸ್ತಿ ಇಷ್ಟ ಆದ್ರೆ ಜಾಸ್ತಿ ಹಾಕೊಳ್ಬಹುದು, ಕಡಿಮೆ ಇಷ್ಟ ಇದ್ರೆ ಇನ್ನು ಕೂಡ ಕಡಿಮೆ ಹಾಕೊಳ್ಬಹುದು. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೇ ನೋಡಿದ್ರೆ ಈ ಸ್ಪೆಷಲ್ ಬೆಲ್ಲ ಹೇಗೆ ಉಪಯೋಗಿಸೋದು, ಯಾವಾಗ ಉಪಯೋಗಿಸೋದು, ಎಷ್ಟು ಮಟ್ಟಿಗೆ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಗೋಧಿ ನುಚ್ಚು ಏನಿದೆ ಅದು ಬೇಯೋಷ್ಟು ನೀರು, ಮತ್ತೆ ಪೇಸ್ಟ್ ಅನ್ನ ಮಾಡ್ಕೊಳ್ಬೇಕು, ಅದಕ್ಕೂ ಕೂಡ ಬೇಕಾಗಿರೋ ಅಷ್ಟು ನೀರನ್ನ ತಗೊಳ್ಬೇಕಾಗತ್ತೆ. ಇವಾಗ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ. ಪೂರ್ತಿ ಗೋಧಿ ನುಚ್ಚನ್ನ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಈ ಗೋಧಿ ನುಚ್ಚು ಏನಿದೆ ಅದನ್ನ ಹೇಗೆ ಪುಡಿ ಮಾಡ್ಕೊಳ್ಬೇಕು ಅಂತಂದ್ರೆ, ನಾವು ಉಪ್ಪಿಟ್ಟು ರವೆ ಮಾಡ್ತೀವಲ್ಲ ಆ ರವೆ ತರ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಈ ಗೋಧಿ ನುಚ್ಚು ಹೀಗೆ ನೋಡಿದ್ರೆ ಗೊತ್ತಾಗಲ್ಲ, ಮುಟ್ಟಿ ನೋಡಿದಾಗ ಗೊತ್ತಾಗುತ್ತೆ, ತರ್ತರಿಯಾಗಿರುತ್ತೆ. ಇಷ್ಟು ಮಾಡ್ಕೊಂಡ್ರೆ ಸಾಕು. ನಿಮಗೆ ಗೋಧಿ ನುಚ್ಚನ್ನ ನೀವು ಬೇಕಿದ್ರೆ ಪುಡಿ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು. ನಾನು ಪುಡಿ ಮಾಡಿ ಇಟ್ಕೊಂಡಿರೋಂಥ ಗೋಧಿ ನುಚ್ಚನ್ನ ಬಾಣ್ಲಿಗೆ ಹಾಕೊಳ್ತಾ ಇದ್ದೀನಿ. ಇವಾಗ ಲೋ ಫ್ಲೇಮ್ ಅಲ್ಲಿ ನೀಟಾಗಿ ಹುರ್ಕೊಳ್ಬೇಕು, ಸ್ವಲ್ಪ ಕೆಂಪಗಾಗುತ್ತೆ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ಗೋಧಿ ನುಚ್ಚು ನೀವು ಪುಡಿ ಮಾಡಿಲ್ಲ ಅಂದ್ರೂ ಕೂಡ ಅಥವಾ ಪುಡಿ ಮಾಡಿದ್ರು ಕೂಡ ಈ ತರ ನೀಟಾಗಿ ಹುರ್ಕೊಳ್ಳಿ. ಏನಕ್ಕೆ ಈ ಗೋಧಿ ನುಚ್ಚನ್ನ ಹುರಿಬೇಕು ಅಂತಂದ್ರೆ ಅದು ಲೋಳೆ ರಸ ಬರುತ್ತೆ, ಹಾಗಾಗಿ ನೀಟಾಗಿ ಹುರ್ಕೊಳ್ಬೇಕು. ಈ ಗೋಧಿ ನುಚ್ಚನ್ನ ಲೋ ಫ್ಲೇಮ್ ಅಲ್ಲಿ ನೀಟಾಗಿ ಹುರಿದ್ರೆ ತುಂಬಾನೇ ರುಚಿ ಇರುತ್ತೆ, ಈ ಟೇಸ್ಟ್ ಕೂಡ ಡಬಲ್ ಆಗುತ್ತೆ, ಹಾಗಾಗಿ ಹುರ್ಕೊಳ್ತಾ ಇದ್ದೀನಿ. ಇವಾಗ ಗೋಧಿ ನುಚ್ಚನ್ನ ನೀಟಾಗಿ ಹುರ್ಕೊಂಡಿದ್ದೀನಿ. ಇವಾಗ ನಿಮ್ಮ ಎಡಗಡೆ ಏನ್ ಕಾಣಿಸ್ತಿದ್ಯೋ ಆ ವಿಡಿಯೋದಲ್ಲಿ ನಾನು ಮೊದಲು ಪಾತ್ರೆಗೆ ಹಾಕಿರೋ ಅಂತ ಗೋಧಿ ನುಚ್ಚು, ನಿಮ್ಮ ಬಲಗಡೆ ಏನ್ ಕಾಣಿಸ್ತಿದ್ಯೋ ಅದು ಇವಾಗ ಹುರಿತಾ ಇರೋದು. ಇವಾಗ ಕೆಂಪಗಾಗಿದೆ ನೋಡಿ, ಅದಕ್ಕೂ ಇದಕ್ಕೂ ತುಂಬಾ ಡಿಫರೆನ್ಸ್ ಇದೆ. ಇವಾಗ ಗೋಧಿ ನುಚ್ಚು ಏನ್ ಹುರ್ಕೊಂಡಿದೀವೋ ಅದನ್ನ ಕುಕ್ಕರಿಗೆ ಹಾಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಹಾಕಿ ಗೋಧಿ ನುಚ್ಚು ಮುಳುಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ನಾನು ಅಳತೆ ತಗೊಂಡಿರೋದು ನೀರು ದೊಡ್ಡ ಗ್ಲಾಸ್ ಅಲ್ಲಿ 1 ಗ್ಲಾಸ್ ಅಷ್ಟು ನೀರನ್ನ ಕುಕ್ಕರ್ಗೆ ಹಾಕಿದ್ದೀನಿ. ಕುಕ್ಕರ್ಗೆ ಗೋಧಿ ನುಚ್ಚು ನೀರನ್ನ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿ 3 ರಿಂದ 4 ವಿಜಿಲ್ ಬರೋವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ ಗೋಧಿ ನುಚ್ಚನ್ನ. ಗೋಧಿ ನುಚ್ಚು ಬೆಂದ ಮೇಲೆ ಈ ತರ ಆಗುತ್ತೆ.
ಈ ಟೈಮಲ್ಲಿ ಗೋಧಿ ನುಚ್ಚು ಬೆಂದಿಲ್ಲ ಅಂತಂದರೆ ಸಪ್ರೇಟ್ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ಮಾಡಿ ಮತ್ತೆ ಕುಕ್ಕರಿಗೆ ಹಾಕಿ ಬೇಯಿಸ್ಕೊಳ್ಳಿ. ಗೋಧಿ ನುಚ್ಚು ಬೆಂದಿಲ್ಲ ಅಂತಂದರೆ ಮತ್ತೆ ತಣ್ಣೀರನ್ನು ಹಾಕಿ ಕುಕ್ಕರಿಗೆ ಬೇಯಿಸೋದಕ್ಕೆ ಹೋಗಬೇಡಿ. ಬಿಸಿ ಮಾಡಿ ಆಮೇಲೆ ಕುಕ್ಕರ್ಗೆ ಹಾಕಿ ಬೇಯಿಸಿ, ಅವಾಗ ನೀಟಾಗಿ ಬೇಯುತ್ತೆ ಗೋಧಿ ನುಚ್ಚು. ಬೇಯಿಸಿಟ್ಕೊಂಡಿರೋಂಥ ಗೋಧಿ ನುಚ್ಚನ್ನು ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ಪಾತ್ರೆಗೆ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರೋ ಗಸಗಸೆ ಆದರೆ ಸ್ವಲ್ಪ ಸಾಸಿವೆ ಥರ ಸಿಡಿಯುತ್ತೆ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ಇಲ್ಲ ಅಂತಂದರೆ ಗಸಗಸೆ ಸ್ವಲ್ಪ ಕೆಂಪಗಾಗುತ್ತೆ ಮತ್ತು ಅದರ ಪರಿಮಳ ಕೂಡ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ಗಸಗಸೆ ಹುರಿದಾದ್ಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಇವಾಗ ಬಾದಾಮಿನ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಬಾದಾಮಿ ಕೂಡ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಏನಕ್ಕೆ ಹುರ್ಕೊಳ್ತಾ ಇದ್ದೀನಿ ಅಂತಂದರೆ ಈ ಡ್ರೈ ಫ್ರೂಟ್ಸ್ ಎಲ್ಲ ಅಮ್ಮ ಫ್ರಿಜ್ಜಲ್ಲಿ ಇಟ್ಟಿದ್ರು, ಹಾಗಾಗಿ ಸ್ವಲ್ಪ ಬಿಸಿ ಆಗಲಿ ಅಂತ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಡ್ರೈ ಫ್ರೂಟ್ಸನ್ನು. ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಬಿಸಿ ಆಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ನಿಮಗೆ ಡ್ರೈ ಫ್ರೂಟ್ಸನ್ನು ಹುರ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದರೆ 1 ಅವರ್ 2 ಅವರ್ ಪಾಯಸ ಮಾಡೋಕ್ಕಿಂತ ಮುಂಚೆ ಡ್ರೈ ಫ್ರೂಟ್ಸನ್ನು ಏಲಕ್ಕಿ ಜೊತೆ ನೆನೆಸಿಟ್ರೆ ಚೆನ್ನಾಗಿರುತ್ತೆ. ಇವಾಗ ಖರ್ಜೂರ ಬೀಜನ ತೆಗ್ದು ಮತ್ತು ಸಿಪ್ಪೆನ ತೆಗ್ದು ಹಾಕೊಳ್ತಾ ಇದ್ದೀನಿ. ಮತ್ತು ಏಲಕ್ಕಿನೂ ಕೂಡ ಸ್ವಲ್ಪ ಬಿಸಿ ಆಗೋವರೆಗೂ ಹುರ್ಕೊಂಡು ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಮತ್ತು ಅದೇ ಮಿಕ್ಸಿ ಜಾರಿಗೆ ನಾನು ಹಸಿ ತೆಂಗಿನಕಾಯನ್ನು ಹಾಕೊಳ್ತಾ ಇದ್ದೀನಿ. ಪೂರ್ತಿ ಹಾಕೊಳ್ತಾ ಇದ್ದೀನಿ. ಎಲ್ಲ ಡ್ರೈ ಫ್ರೂಟ್ಸನ್ನು ನೆನೆಸಿದಾದ್ಮೇಲೆ ಡೈರೆಕ್ಟಾಗಿ ರುಬ್ಕೊಳ್ಬೋದು, ಉರಿಯೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಪೂರ್ತಿ ನುಣ್ಣಗಾಗೋವರೆಗೂ ರುಬ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಗಸಗಸೆ, ಡ್ರೈ ಫ್ರೂಟ್ಸು, ಏಲಕ್ಕಿ ಮತ್ತು ಹಸಿ ತೆಂಗಿನಕಾಯಿ, ನೀರು ಎಲ್ಲ ಹಾಕಿದ್ಮೇಲೆ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಡ್ರೈ ಫ್ರೂಟ್ಸ್ ನುಣ್ಣಗಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಗಸಗಸೆ ಮತ್ತು ಈ ಕಾಯಿ ತುರಿ ಏನಾಕಿರ್ತೀವಿ ಅದು ನುಣ್ಣಗೆ ರುಬ್ಕೊಂಡ್ರೆ ಸಾಕು. ನಿಮಗೆ ಡ್ರೈ ಫ್ರೂಟ್ಸು ನೆನೆಸೋದಕ್ಕೆ ಟೈಮ್ ಇಲ್ಲ ಮತ್ತು ಉರಿಯೋದಕ್ಕೂ ಟೈಮ್ ಇಲ್ಲ ಅಂತಂದರೆ ಹಾಗೆ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೋದು. ಇವಾಗ 2 ಕೆಲಸ ಮುಗ್ದಿದೆ. ಮೊದಲನೇದು ಗೋಧಿ ನುಚ್ಚನ್ನು ಬೇಯಿಸ್ಕೊಂಡಿದ್ದು, ಎರಡನೇದೇನು ಅಂತಂದರೆ ಇವಾಗ ಮಾಡಿಟ್ಕೊಂಡಿರೋಂಥ ಪೇಸ್ಟು ರೆಡಿ ಆಗಿದೆ. ಇವಾಗ 3ನೇ ಕೆಲಸ ಏನು ಅಂತಂದರೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಬೆಲ್ಲನ ತಗೊಂಡಿರ್ತೀವಲ್ಲ, ಎಷ್ಟು ಬೆಲ್ಲ ತಗೊಂಡಿರ್ತೀವೋ ಅಷ್ಟು ಬೆಲ್ಲನ ನೀರಿಗೆ ಹಾಕೊಳ್ತಾ ಇದ್ದೀನಿ. ಬೆಲ್ಲನ ಪಾತ್ರೆಗೆ ಹಾಕೊಂಡ ಮೇಲೆ ಬೆಲ್ಲ ಅರ್ಧದಷ್ಟು ಮುಳುಗೋ ಹಾಗೆ ನೀರನ್ನ ಹಾಕಬೇಕು. ಬೆಲ್ಲ ನೀರಲ್ಲಿ ಸಂಪೂರ್ಣವಾಗಿ ಕರಗಬೇಕು ಮತ್ತೆ ಬೆಲ್ಲದಲ್ಲಿ ಇರುವಂತ ಹುಳಿ ಅಂಶ ಹೋಗ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಬೆಲ್ಲನ. ಬೆಲ್ಲ ಕರಗಿ ಹುಳಿ ಅಂಶ ಹೋಗೋವರೆಗೂ ಸ್ವಲ್ಪ ನಿಧಾನ ಆಗುತ್ತೆ. ಅಲ್ಲಿವರೆಗೂ ನಾವು ಪಾಯಸಕ್ಕೆ ಒಗ್ಗರಣೆನ ಹಾಕೊಳ್ಳೋಣ. ಈ ಬೆಲ್ಲದ ನೀರು ಏನಿದೆ ನಾನು 5 ನಿಮಿಷ ಕಾಲ ಕುದಿಸ್ಕೊಂಡಿದ್ದೀನಿ. ಪಾಯಸ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಪಾತ್ರೆಗೆ ತಗೊಂಡಿರುವಂತ ಎಲ್ಲ ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪ ಕರಗಿದ್ಮೇಲೆ ಸ್ವಲ್ಪ ಬಿಸಿ ಆಗತ್ತೆ. ಬಿಸಿ ಆದ್ಮೇಲೆ ದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ. ಈ ದ್ರಾಕ್ಷಿ ಗೋಡಂಬಿ ನಾನು ಪೇಸ್ಟ್ ಮಾಡ್ಕೊಂಡ್ನಲ್ಲ, ಅದು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ತೆಗ್ದಿಟ್ಕೊಂಡಿದ್ದೆ, 1 ಚಮಚದಷ್ಟು 2 ಕೂಡ. ಗೋಡಂಬಿ ದ್ರಾಕ್ಷಿ ಹಾಕಿದ್ಮೇಲೆ ದ್ರಾಕ್ಷಿ ದಪ್ಪ ಆಗುತ್ತೆ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ನೋಡಿ ಇವಾಗ ದ್ರಾಕ್ಷಿ ಹುರಿದಾದ್ಮೇಲೆ ದಪ್ಪ ಆಗಿದೆ. ನಾನೇನು ಪೇಸ್ಟ್ ಅನ್ನ ಮಾಡಿ ಇಟ್ಕೊಂಡಿದ್ದೀನೋ ಅದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಪೇಸ್ಟ್ ಅನ್ನ ಮಾಡ್ಕೊಳ್ಬೇಕಾದ್ರೆ ಹಸಿ ತೆಂಗಿನಕಾಯಿನ ಹಾಕಿರ್ತೀವಲ್ಲ, ಇವಾಗ ಹಸಿ ತೆಂಗಿನಕಾಯಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕು. ರುಬ್ಬಿರೋಂಥ ಎಲ್ಲ ಪೇಸ್ಟನ್ನು ಪಾತ್ರೆಗೆ ಹಾಕೊಂಡ ಮೇಲೆ ಕೈ ಬಿಡದರೆ 2 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಪಾಯಸ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಟಿಲ್ಲ ಅಂತಂದರೆ ಮತ್ತೆ ಮಿಕ್ಸ್ ಮಾಡ್ಕೊತಾ ಇಲ್ಲ ಅಂತಂದರೆ ಮೊದಲನೇದು ಗಸಗಸೆ ಹಾಕಿರೋದ್ರಿಂದ ಒಡೆದೋಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಟಿಲ್ಲ ಅಂತಂದರೆ ನಾವು ಪೇಸ್ಟ್ ಹಾಕಿರ್ತೀವಲ್ಲ ಅದು ಸೀದೋಗುತ್ತೆ. ಇದಕ್ಕೋಸ್ಕರನೇ ಲೋ ಫ್ಲೇಮ್ ಅಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಇವಾಗ ಪೇಸ್ಟ್ ಚೆನ್ನಾಗಿ ಕುದಿಯೋದಿಕ್ಕೆ ಶುರು ಆಗಿದೆ ಮತ್ತೆ ಸ್ವಲ್ಪ ಬಣ್ಣ ಕೂಡ ಬದಲಾಗಿದೆ. ಇವಾಗ ಬೇಯಿಸಿಟ್ಕೊಂಡಿರೋಂಥ ಗೋಧಿ ನುಚ್ಚನ್ನ ಹಾಕೊಳ್ಬೇಕು. ಈ ಪಾಯಸಕ್ಕೆ ನೀರನ್ನ ಹಾಕದೇರೆ ಹಾಲನ್ನು ಕೂಡ ಹಾಕೊಳ್ಬಹುದು. ಬೇಯಿಸಿರೋ ಗೋಧಿ ನುಚ್ಚನ್ನ ಪಾತ್ರೆಗೆ ಹಾಕೊಂಡ ಮೇಲೆ ಗಂಟಿಲ್ದಿರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಸಮಯದಲ್ಲಿ ನಿಮಗೆ ಪಾಯಸ ಜಾಸ್ತಿ ಬೇಕು ಅಂತ ಅನ್ನಿಸ್ದಾಗ ನೀರು ಅಥವಾ ಹಾಲನ್ನ ಹಾಕಿ ಜಾಸ್ತಿ ಮಾಡ್ಕೊಳ್ಬಹುದು. ಗೋಧಿ ನುಚ್ಚು ಗಂಟಿಲ್ದಿರೆ ಮಿಕ್ಸ್ ಮಾಡ್ಕೊಂಡ ಮೇಲೆ ಶೋಧಿಸ್ಕೊಂಡಿರೋಂಥ ಬೆಲ್ಲನ ಹಾಕೊಳ್ತಾ ಇದ್ದೀನಿ. ಇದು ನಾನು 2ನೇ ಸತಿ ಶೋಧಿಸ್ಕೊಳ್ತಾ ಇರೋದು ಬೆಲ್ಲನ. 2 ಸೌಟಷ್ಟು ಆಲೆಮನೆ ಬೆಲ್ಲನ ಹಾಕೊಳ್ತಾ ಇದ್ದೀನಿ. ಈ ಬೆಲ್ಲ ಡೈರೆಕ್ಟ್ ಆಗಿ ಹಾಕೊಳ್ಬಹುದು, ಇದು ಶುದ್ಧವಾಗಿ ಇರುತ್ತೆ ಬೆಲ್ಲ. ನಿಮ್ಮ ಮನೆಯಲ್ಲಿ ಈ ಬೆಲ್ಲ ಇಲ್ಲ ಅಂತಂದ್ರೆ ಅಚ್ಚ ಬೆಲ್ಲ ಅಥವಾ ಉಂಡೆ ಬೆಲ್ಲನೇ ಜಾಸ್ತಿ ಹಾಕೊಳ್ಬಹುದು. ಗೋಧಿ ನುಚ್ಚು ಬೆಂದಿಲ್ಲ ಅಂತಂದ್ರೆ ಈ ಟೈಮಲ್ಲೂ ಕೂಡ ಬೇಯಿಸ್ಕೊಳ್ಬಹುದು, ಆದ್ರೆ ಬೆಲ್ಲ ಹಾಕಕ್ಕಿಂತ ಮುಂಚೆ ಬೇಯಿಸ್ಕೊಳ್ಬೇಕಾಗತ್ತೆ ಅಷ್ಟೇ.
ಮತ್ತೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಬೇಕು. ಬೆಲ್ಲ ಹಾಕದ ಮೇಲೆ ಗೋಧಿ ನುಚ್ಚು ಬೇಯೋದಿಲ್ಲ. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಟೀಕೆ, ಪ್ರೀತಿ ಮತ್ತು ಏನೇ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಇವಾಗ ಪಾಯಸ ಕುದಿಯೋದಿಕ್ಕೆ ಶುರು ಆಗಿದೆ ಮತ್ತೆ ಸ್ವಲ್ಪ ಬಣ್ಣ ಕೂಡ ಬದಲಾಗಿದೆ. ಇವಾಗ ಪಾಯಸ ರೆಡಿ ಇದೆ ತಾಯಿ ಲಕ್ಷ್ಮೀ ದೇವಿಗೆ ನೈವೇದ್ಯ ಮಾಡೋದಕ್ಕೆ. ಯಾವುದೇ ದೇವರಿಗೆ ನೈವೇದ್ಯ ಇಡಬೇಕಾದ್ರೆ ತುಂಬಾ ಬಿಸಿ ಇರೋದನ್ನ ಇಡಬೇಡಿ. ಸ್ವಲ್ಪ ಬಿಸಿ ಇರಬೇಕು ಅಥವಾ ಪೂರ್ತಿ ತಣ್ಣಗಾಗಿದ್ರು ಕೂಡ ಪರವಾಗಿಲ್ಲ, ನೈವೇದ್ಯ ಹಾಗೆ ಮಾಡಬೇಕಾಗುತ್ತೆ. ನಾವು ಹೀಗೆ ಇಷ್ಟು ಬಿಸಿ ತಿಂದಾಗ ನಮ್ಮ ಬಾಯಿ ಹೇಗೆ ಸುಡುತ್ತೋ ಹಾಗೆ ಕೂಡ ದೇವರಿಗೆ, ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಇರಬೇಕು ಅಥವಾ ಪೂರ್ತಿ ತಣ್ಣಗಾಗಿರ್ಬೇಕು. ಇವಾಗ ದೇವರಿಗೆ ನೈವೇದ್ಯಕ್ಕೆ ಸಿದ್ಧವಾಗಿದೆ ಪಾಯಸ, ಮತ್ತೆ ನಿಮ್ಗೂ ಕೂಡ ಸವಿಯಲು ಸಿದ್ಧವಾಗಿದೆ ಪಾಯಸ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.